ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಚಾಮುಂಡೇಶ್ವರಿ ಪ್ರಾಪರ್ಟೀಸ್ ಇನ್ ಮೈಸೂರು. ಒಂದೊಳ್ಳೆ ಡಿಫ್ರೆಂಟ್ ಸೈಟಲ್ಲಿ ಕಟ್ಟಿರೋಂಥ ಒಂದೊಳ್ಳೆ ಮನೆ. ನಾವು ನಾರ್ಮಲಾಗಿ 30-40 ನೋಡ್ತೀವಿ. ಇದು 30-40 ಅಲ್ಲ, 40-30. ಇದು ರೋಡ್ಗೆ 40 ಬರುತ್ತೆ, ಬ್ಯಾಕ್ ಸೈಡ್ಗೆ 30 ಬರುತ್ತಿದ್ದು. ತುಂಬ ಚೆನ್ನಾಗಿದೆ ಪ್ಲ್ಯಾನಿಂಗು. ಪ್ರತಿಯೊಂದು ಅಷ್ಟೇ ಮನೆಯಲ್ಲಿ ಮಾಡಿರೋ ಕನ್ಸ್ಟ್ರಕ್ಷನ್ ಆಗಲಿ ಎಲ್ಲನೂ ತುಂಬ ಚೆನ್ನಾಗಿದೆ. ವೈಡ್ ರೋಡು, ತುಂಬ ವೈಡ್ ರೋಡ್ ಇದೆ. ಶ್ರೀನಗರದಲ್ಲಿ ಮನೆ ಲೊಕೇಟ್ ಆಗಿದೆ ನೋಡಿ. ಇದು 30 ಬರುತ್ತೆ, ಹಿಂಗೆ 40 ಬರುತ್ತೆ. ತುಂಬ ಚೆನ್ನಾಗಿದೆ ಮನೆ. ದೊಡ್ಡ ಒಂದು 40-60 ಮನೆ ಥರ ಕಾಣುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ. ಪಾರ್ಕು, ಒಂದು ಇನ್ನೋವಾ ಕಾರ್ ಪಾರ್ಕ್ ಮಾಡ್ಕೊಬೋದು ಇಲ್ಲಿ. ಅಷ್ಟು ಚೆನ್ನಾಗಿ ಸ್ಲ್ಯಾಬ್ ಹಾಕಿದ್ದಾರೆ. ಇಲ್ಲಿ ಒಂದು ಸ್ಮಾಲ್ ಗೇಟ್ ಇದೆ. ಈ ಮನೆಗೆ ಯುಟಿಲಿಟಿ ಕೊಟ್ಟಿದ್ದಾರೆ. ಒಂದು 2 ಅಡಿ ಯುಟಿಲಿಟಿ ಇದೆ. ಇಲ್ಲಿ ಎಲ್ಲ ಸ್ಟೋರೇಜ್ ಸಿಲಿಂಡರ್ ಎಲ್ಲ ಇಲ್ಲಿ ಇಟ್ಕೊಬೋದು. ಸಿಲಿಂಡರ್ ಸ್ಪೇಸ್ ಇಲ್ಲಿ ಮಾಡಿದ್ದಾರೆ. ಲೀಟ್ರ್ ಬಾಕ್ಸು ಎಲ್ಲನೂ ರೆಡಿ ಇದೆ. ಮನೆ ರೆಡಿ ಟು ಮೂವ್. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಎಲ್ಲ ಕಡೆಯೂ ಡೆವಲಪ್ ಆಗಿರುವಂಥ ಏರಿಯಾನೇ, ಫುಲ್ ಡೆವಲಪ್ ಆಗಿದೆ ಏರಿಯಾ. ಆಲ್ರೆಡಿ ಎಲ್ಲ ಮನೆಗಳಲ್ಲೂ ವಾಸ ಇದ್ದಾರೆ. ಈ ರೋಡ್ ಇಲ್ಲಿ ಎದುರುಗಡೆ ಕಾಣಿಸ್ತಾ ರೋಡಲ್ಲಿ ಹೋದರೆ ಬಸ್ ಸ್ಟಾಪು. ಇಲ್ಲಿಂದ ಜಸ್ಟು ಒಂದು 500 ಮೀಟ್ರು ಇಲ್ಲ, ಬಸ್ ಸ್ಟಾಪ್ ಇದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಮೇನ್ ಗೇಟ್ ಇದು. ಮೇನ್ ಗೇಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ನೀವು 2 ವೀಲರ್ ಪಾರ್ಕ್ ಮಾಡ್ಕೊಬೋದು ನೋಡಿ. ತುಂಬ ದೊಡ್ಡದಾಗಿದೆ. 2 ಕಾರ್ ನಿಲ್ಸ್ಕೊಬೋದು ನೀವು, ಯಾಕಂದರೆ ಇದು 40 ಇರೋದ್ರಿಂದ 2 ಕಾರ್ ಇಲ್ಲೇ ನಿಲ್ಸ್ಕೊಬೋದು ನೋಡಿ. ತುಂಬ ಚೆನ್ನಾಗಿದೆ. ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತಿದ್ದು. ತುಂಬ ಚೆನ್ನಾಗಿದೆ ನೋಡಿ. ಇದು ಸ್ಟೇರ್ ಕೇಸ್ ಯುಟಿಲಿಟಿ, ಡೋರ್ಸ್ ಆಗಲಿ ವಿಂಡೋರ್ಸ್ ಆಗಲಿ, ಮತ್ತು ನಿಮಗೆ ಇದು ಬ್ಯಾಕ್ ಯುಟಿಲಿಟಿವರೆಗೂ ಕಂಟಿನ್ಯೂಟಿ ಇದೆ. ಮೈನ್ ಡೋರ್ ಇದು. ಈ ಮನೆಗೆ ಯೂಸ್ ಮಾಡೋ ವುಡ್ಡೆಲ್ಲ ಟೀಕ್ ಯೂಸ್ ಮಾಡಿದ್ದಾರೆ. ಮೈನ್ ಡೋರ್ ಇದು. ಮೈನ್ ಡೋರ್ ಓಪನ್ ಆಗ್ತಿದ್ದಂಗೆ ಇಲ್ಲಿ ಸಣ್ಣದಾಗಿ ನಿಮಗೆ ಇವಾಗೆಲ್ಲ ಟ್ರೆಂಡ್ ಇದೆ. ಏನಂದರೆ ಬುದ್ಧ ಇಡೋದು. ದೇವ್ರ ಮನೆ ಎದುರುಗಡೆ ಬಂದ ತಕ್ಷಣ ಇಲ್ಲಿ ಬುದ್ಧ ಇಡೋದು, ಇಲ್ಲ ಗಣೇಶ ಇಡೋದು, ಏನೊಂದು ಇಡೋದಕ್ಕೂ ಒಂದು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಆಲ್ ಲಿವಿಂಗ್ ಏರಿಯಾ. ತುಂಬ ದೊಡ್ಡದಾಗಿದೆ. ಮನೆಗಳಲ್ಲಿ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಡೋದು ಲಿವಿಂಗ್ ಏರಿಯಾ. ನಾವು ಬೆಡ್ರೂಮಲ್ಲಿ ಒಂದು ರಾತ್ರಿ ಮಲಗ್ಬೋದು, ಬಟ್ ಹೈಯೆಸ್ಟ್ ಕುಟುಂಬ ಸಮೇತವಾಗಿ ಬಂದು ನಾವು ಕುಂತ್ಕೊಂಡು ಮಾತಾಡೋದು ಈ ಒಂದು ಲಿವಿಂಗ್ ಏರಿಯಾ. ಇದು ತುಂಬ ಸ್ಪೇಷಿಯಸ್ ಆಗಿದೆ. ನಿಮಗೆ ಸೋಫಾ ಎಲ್ ಶೇಪ್ ಸೋಫಾ ಹಾಕ್ಕೊಬೋದು, ಅಷ್ಟು ದೊಡ್ಡದಾಗಿದೆ ನೋಡಿ. ಸ್ಕರ್ಟ್ ಆ್ಯಂಡ್ ರಾಡಿಂದ ಹಿಡಿದು ಪ್ರತಿಯೊಂದು ನಿಮ್ಗೆ ರೆಡಿ ಇದೆ. ಪ್ರತಿಯೊಂದು ವಿಂಡೋಗೂ ಸ್ಕರ್ಟ್ ಆ್ಯಂಡ್ ರಾಡ್ ಹಾಕಿದ್ದಾರೆ. ಮತ್ತು ನೋಡಿ ಎಲ್ಲ ಟೀ ಕುಡ್ಡು, ವಿಂಡೋರಾಗಲಿ ಡೋರಾಗಲಿ ಎಲ್ಲ ಟೀ ಕುಡ್ಡು. ಲೈಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ 2 ಝೂಮರ್ ಬರುತ್ತೆ. ಝೂಮರ್ ಲೈಟು ಇನ್ನೂ ಹಾಕಿಲ್ಲ, ಹಾಕ್ಕೊಡ್ತಾರೆ. ಟಿ ವಿ ಅಂತೂ ನಿಮಗೆ 200 ಇಂಚಸ್ ಬೇಕಾದರೂ ಟಿ ವಿ ಹಾಕ್ಕೊಬೋದು, ಅಷ್ಟು ದೊಡ್ಡದಾಗಿದೆ ಟಿ ವಿ ಯೂನಿಟ್. ಕೆಳಗಡೆ ನೋಡಿ ಸ್ಟೋರೇಜ್, ತುಂಬ ಚೆನ್ನಾಗಿ ಸ್ಟೋರೇಜ್ ಕೊಟ್ಟಿದ್ದಾರೆ. 1 2 3 4 5 ಸ್ಟೋರೇಜ್ ಬಾಕ್ಸ್ ಇದೆ ಟಿ ವಿ ಕೆಳಗಡೆ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಫ್ಲವರ್ ಪಾಟು ಅಂತ ಇಂಥೆಲ್ಲ ಡಿಸೈನ್ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಲವರ್ ಪಾಟ್ ಇಟ್ಕೊಬೋದು, ಆ ಥರ ಮಾಡಿದ್ದಾರೆ. ಇಲ್ಲೂ ಅಷ್ಟೇ, ನೀವು ಏನೋ ಸ್ಟಿಲ್ ಇಡ್ಬೋದು, ಅಶ್ವಮೇಧ ಸ್ಟಿಲ್ಲು ಈ ಥರ ಎಲ್ಲ ಇಡ್ಬೋದು. ಅದಕ್ಕೆ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ. ತುಂಬ ಚೆನ್ನಾಗಿದೆ. ಒಂದು ಡ್ರೀಮ್ ಹೌಸ್ ಥರ ಮಾಡಿದ್ದಾರೆ ಸ್ನೇಹಿತರೆ. ಇದು ಡೈನಿಂಗ್ ಹಾಲ್. ಇಲ್ಲೂ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಯಾನ್ ಫಿಟ್ಟಿಂಗ್ಸ್ ಆಗಿದೆ. ಡೈನಿಂಗ್ ಹಾಲ್, ದೊಡ್ಡ ಡೈನಿಂಗ್ ಟೇಬಲ್ ಹಾಕ್ಕೊಬೋದು, ಆ ಥರ ಡೈನಿಂಗ್ ಹಾಲ್ ಇದೆ. ಇಲ್ಲೂ ನೀವು ಗ್ಲಾಸ್ ಇದು ಜೋಡಿಸ್ಕೊಳೋದಕ್ಕೆ ಇಲ್ಲಿ ಡೈನಿಂಗ್ ಟೇಬಲ್ ಇರುತ್ತೆ, ಇಲ್ಲಿ ಗ್ಲಾಸ್ ಇಟ್ಕೊಬೋದು, ಆ ಥರ ಮಾಡಿದ್ದಾರೆ. ಮತ್ತು ಇಲ್ಲೊಂದು ಹ್ಯಾಂಡ್ ವಾಶ್ ಬೇಷನ್ ಬರುತ್ತೆ, ಇನ್ನೂ ಹಾಕಿಲ್ಲ. ಹ್ಯಾಂಡ್ ವಾಶ್ ಬೇಷನ್ಗೂ ಅದಕ್ಕೆ ಆದಂಥ ಒಂದು ಪ್ರತ್ಯೇಕವಾದ ಜಾಗ ಮಾಡಿ ಅದಕ್ಕೊಂದು ಡಿಸೈನ್ ಹಿಂದೆಗಡೆ ವುಡ್ ಕಲರಲ್ಲೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಲೈಟಿಂಗ್ಸು ಕೊಟ್ಟಿದ್ದಾರೆ. ಕಿಚನಲ್ಲಿ 2 ಝೂಮರ್ ಲೈಟ್ ಇದೆ. ಓಕೆನಾ ಸ್ನೇಹಿತರೆ ನೋಡಿ. ನಾರ್ತ್ ಫೇಸಿಂಗ್ಗೆ ಪೂಜಾ ರೂಮ್ ಇದೆ. ಪೂಜಾ ರೂಮು ಟೀ ಕುಡ್ಡಲ್ಲೇ ಡಿಸೈನ್ ಮಾಡಿರೋದು, ತುಂಬ ಚೆನ್ನಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ಈ ಮನೆ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಹಾಕಿರ್ತೀನಿ. ನನ್ನ ಹೆಸರು ರವಿ ಅಂತ, ನೀವು ಕಾಲ್ ಮಾಡಿ ಕೇಳ್ಬೋದು ಏನು ಬೇಕಾದರೂ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ನೆಕ್ಸ್ಟ್ ವೀಡಿಯೋ ಹಾಕೋದಕ್ಕೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಇಲ್ಲಿ ಚಿಮ್ನಿ ಬರುತ್ತೆ, ಚಿಮ್ನಿ ಇನ್ನೂ ಹಾಕಿಲ್ಲ, ಹಾಕ್ಕೊಡ್ತಾರೆ ನೋಡಿ. ಎಲ್ಲ ಸ್ಟೋರೇಜ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ. ಸ್ಟೆಪ್ ಹಾಕಿದ್ದಾರೆ, ಗ್ಲಾಸ್ ಹಾಕಿದ್ದಾರೆ, ಈ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಇವಾಗ ಲೇಟೆಸ್ಟಾಗಿ ಬಂದಿರೋ ಬೇಷನ್. ಇದು ಲೇಟೆಸ್ಟಾಗಿ ಬಂದಿದೆ. ಇದೆಲ್ಲ ಗ್ಲಾಸ್ ತೊಳೆಯೋದು ನೋಡಿ. ಇದೆಲ್ಲ ಪ್ರೆಸ್ ಮಾಡಿದಾಗ ಗ್ಲಾಸ್ ಬರುತ್ತೆ. ಇಲ್ಲಿ ಇದು ಲಿಕ್ವಿಡು, ಇದು ನಾವು ಪಾತ್ರೆ ತೊಳೆಯೋ ಜೆಲ್ ಹಾಕೋಣೋದಕ್ಕೆ
ಮತ್ತು ಇದು ಎಲ್ಲ ಫ್ಲೆಕ್ಸಿಬಲ್, ಎಲ್ಲ ಎಲ್ಲಿ ಬೇಕಾದ್ರೂ ತೊಗೊಬೋದು ನೋಡಿ. ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲಿ ಬೇಕಾದ್ರೂ ನಾವು ಹಿಂಗೆ ಆಡಿಸ್ಬೋದು, ಎಲ್ಲ ಹಿಂಗೆ ವಾಶ್ ಮಾಡ್ಕೊಬೋದು. ವೆಜಿಟೇಬಲ್ ತೊಳ್ಕೊಳೋದಕ್ಕೆ ಇದು ನೀರು ಔಟ್ ಆಗುತ್ತೆ, ಹೊರಗಡೆ ಹೋಗುತ್ತೆ ನಾವು ತೊಳಿತಿದ್ರೆ. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ನೋಡಿ ತಟ್ಟೆ ತೊಳೆಯೋದಕ್ಕೆ ಇಲ್ಲಿ ನೀರು ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಶವರ್ ಥರ ನೀರು ಬರುತ್ತೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಮತ್ತು ವಾಟರ್ ಪ್ಯೂರಿಫೈ, ನೀವು ಇಲ್ಲಿ ವಾಟರ್ ಪ್ಯೂರಿಫೈ ಫಿಕ್ಸ್ ಮಾಡಿಬಿಟ್ರೆ ಕೆಳಗಡೆ ಇಲ್ಲಿ ನೀರು ಬರುತ್ತೆ. ಆ ಥರ ಇದೆ. ಟವಲ್ ಹಾಕೊಳೋದಕ್ಕೆ ಟವಲ್ ರಿಂಗ್ ಹಾಕಿದ್ದಾರೆ. ವೆಜಿಟೇಬಲ್ ಕಟ್ರು ಇದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ, ಇದೆಲ್ಲ ತಟ್ಟೆ ಜೋಡಿಸ್ಕೊಳೋದಕ್ಕಾಗಲಿ, ಎಲ್ಲ ಜೋಡಿಸ್ಕೊಳೋದಕ್ಕಾಗಲಿ, ಪ್ಲೇಟ್ಸ್ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ. ಚೆನ್ನಾಗಿದೆ. ಈ ಮನೆ 1,05,00,000 ಹೇಳ್ತಾ ಇದ್ದಾರೆ. 1,05,00,000 ನೆಗೋಷಿಯಬಲ್ ಇದೆ. ಆಮೇಲೆ ನಿಮಗೆ ಸ್ಟವ್ ಇಲ್ಲಿ ಇಟ್ಕೊಳೋದು, ಇಲ್ಲಿ ಸ್ಟವ್ ವಾಲ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟವ್ ಇಟ್ಕೊಳೋದು, ಹೊರಗಡೆ ಅಲ್ಲಿ ತೋರಿಸ್ನಲ್ಲ ನಾಗಲೇ, ಅಲ್ಲಿ ಸಿಲಿಂಡ್ರ್ ಇಟ್ಕೊಳೋದು. ಇಲ್ಲಿ ನೋಡಿ, ಇಲ್ಲೂ ನಿಮಗೆ ತುಂಬ ಚೆನ್ನಾಗಿ ಸ್ಪೇಸ್ ಮಾಡಿದ್ದಾರೆ. ಇದು ನೀವು ಏನು ಬೇಕಾದ್ರೂ ಇಟ್ಕೊಬೋದು. ಆ ಥರ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಮನೆಗೆ ಏನೆಲ್ಲ ಬೇಕೋ ಅದೆಲ್ಲ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಕಾಮನ್ ಬಾತ್ರೂಮ್ ಇದೆ ಒಂದು. ಇದು ಕಾಮನ್ ಬಾತ್ರೂಮ್. ಇನ್ನು ಯಾವುದು ಕಮೋಡ್ಸಲ್ಲಿ ಏನೋ ಫಿಟ್ ಮಾಡಿಕೊಡ್ತಾರೆ. ಇದು ಫಸ್ಟ್ ಬೆಡ್ರೂಮ್. ಇದಕ್ಕೆ ಅಟ್ಯಾಚ್ ಬರೋದಕ್ಕೆ ಇದರಲ್ಲೂ ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ. ವೆಂಟಿಲೇಷನ್ ಅಂತೂ ತುಂಬ ಚೆನ್ನಾಗಿದೆ ಮನೆಯಲ್ಲಿ. ಮೇಯ್ನು ಎಲ್ಲ ಕೇಳೋದು ಗಾಳಿ ಬೆಳಕು ಅಂತ. ಗಾಳಿ ಬೆಳಕಂತೂ ತುಂಬ ಚೆನ್ನಾಗಿದೆ, ಅದಕ್ಕಂತೂ ಎಲ್ಲೂ ಕಡಿಮೆ ಆಗಿಲ್ಲ. ಆಮೇಲೆ ಎಲ್ಲ ರೂಮ್ಗಳಲ್ಲೂ ಏನಂದರೆ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ. ಸ್ಲೈಡಿಂಗ್ ವಾರ್ಡ್ರೋಬ್ ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿ ಏನು ಬೇಕಾದ್ರೂ ಇಟ್ಕೊಬೋದು. ಸಾಫ್ಟ್ ಕ್ಲೋಸು, ವಾರ್ಡ್ರೋಬ್ಸ್ ಎಲ್ಲ ಸಾಫ್ಟ್ ಕ್ಲೋಸ್ ಮಾಡಿದ್ದಾರೆ ನೋಡಿ, ಫುಲ್ ಸಾಫ್ಟ್ ಕ್ಲೋಸು. ಆಮೇಲೆ ಇವಾಗ ನೀವು ಯೋಚನೆ ಮಾಡ್ತಾ ಇರ್ಬೋದು, ಇಲ್ಲಿ ಮಿರರ್ ಇಲ್ವಲ್ಲ, ಮಿರರ್ ಬೇಕಲ್ಲ ಮನೆಗೆ ಅಂತ ನೋಡಿದಾಗ ನೋಡಿ, ಇಲ್ಲಿ ಸಪ್ರೇಟಾಗಿ ಏನೋ ಇಟ್ಕೊಬೋದು. ಆ ಥರ ಮಾಡಿದ್ದಾರೆ. ಇಲ್ಲಿ ನೋಡಿ ಮಿರರ್ ಎಲ್ಲಿದೆ ಅಂತ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಿರರ್. ಇದನ್ನು ಕ್ಲೋಸ್ ಮಾಡಿದ್ರೆ ಮಿರರ್ ಕಾಣಲ್ಲ, ಮಿರರ್ ಫುಲ್ ಒಳಗಡೆ ಹೋಗ್ಬಿಡುತ್ತೆ. ಸೇಮ್ ವಾರ್ಡ್ರೋಬ್ ಥರನೇ ಕಾಣುತ್ತೆ. ಆ ಥರ ಮಾಡಿದ್ದಾರೆ. ಇದಕ್ಕೊಂದು ಅಟ್ಯಾಚು ಬಾತ್ರೂಮ್ ಸಹ ಇದೆ. ಇದಕ್ಕೆ ವೆಸ್ಟರ್ನ್ ಕಮೋಡು ಹಾಕ್ಕೊಡ್ತಾರೆ. ಶವರ್ ಫಿಟ್ಟಿಂಗ್ ಇದೆ, ಎಲ್ಲನೂ ಮಾಡಿಕೊಡ್ತಾರೆ. ಇದು ಸೆಕೆಂಡ್ ಬೆಡ್ರೂಮ್. ತುಂಬ ಚೆನ್ನಾಗಿದೆ ಸೆಕೆಂಡ್ ಬೆಡ್ರೂಮ್ ಇದು. ಇದರಲ್ಲೂ ಫಾಲ್ ಸೀಲಿಂಗ್ ಎಲ್ಲ ಆಗಿದೆ ನೋಡಿ. ಇದರಲ್ಲೂ ವಾರ್ಡ್ರೋಬ್ ಎಲ್ಲ ಆಗಿದೆ. ಇದರಲ್ಲೂ ಸೇಮ್ ನೋಡಿ, ಮಿರರ್ ಇದು. ಮತ್ತು ಒಳಗಡೆ ತಳೆದ್ರೆ ಕ್ಲೋಸ್, ಏನು ಕಾಣಲ್ಲ, ಡಿಫ್ರೆಂಟಾಗಿದೆ. ಇವಾಗ ಓಪನ್ ಮಿರರ್ ಇದ್ದರೆ ಚಿಕ್ಕ ಮಕ್ಕಳು ಅವರು ಇವರು ಇದ್ದರೆ ಹೊಡೆದಾಕೋಂಥ ಚಾನ್ಸಸ್ಸು ಇರ್ತವೆ. ಸೊ ಅದೆಲ್ಲ ಇಲ್ಲಿ ಆಗೋಲ್ಲ ನಿಮಗೆ, ಯಾಕೆಂದರೆ ಅದೆಲ್ಲ ಕ್ಲೋಸ್ ಆಗಿರುತ್ತೆ, ಏನು ತೊಂದರೆ ಇಲ್ಲ. ಓಕೆ ಸ್ನೇಹಿತರೆ, ಮನೆ ಒಳಗಡೆ ಪೂರ್ತಿ ನೋಡಿದ್ರೆ ಇವಾಗ ಟೆರೆಸ್ ಮೇಲೆ ಹೋಗೋಣ. ಇದು ನಿಮಗೆ ಬೇಸ್ಮೆಂಟೆಲ್ಲ ನಿಮಗೆ 3 to 4 ಅನ್ನೋದು 2 ಫ್ಲೋರ್ 3 ಫ್ಲೋರ್ ಪ್ಲ್ಯಾನಿಂಗ್ ಮಾಡಿರ್ತಾರೆ. ಯಾವುದೂ ಅಷ್ಟೇ ಸಿಂಗಲ್ ಫ್ಲೋರ್ಗಂತಲೇ ಮಾಡಲ್ಲ, ಎಲ್ಲನೂ ಅಷ್ಟೇ ಸ್ವಲ್ಪ ಪ್ಲ್ಯಾನ್ ಮಾಡಿ. ನೆಕ್ಸ್ಟು ಫ್ಯೂಚರ್ ಸಿಂಗಲ್ ಫ್ಲೋರ್ ತೊಗೊಂಡವ್ರು ಯಾರು ಸಿಂಗಲ್ ಫ್ಲೋರಲ್ಲಿ ಇರಬೇಕು ಅಂತ ಆಸೆ ಪಡೋಲ್ಲ. ಸೊ ಅದಕ್ಕೇನು ಮಾಡ್ತಾರೆ ಅಂದರೆ ನೆಕ್ಸ್ಟು 3 ಫ್ಲೋರ್ ಇರೋ ಥರ ಪ್ಲ್ಯಾನ್ ಮಾಡ್ತಾರೆ. 3 ಫ್ಲೋರ್ ಕೊಟ್ಟೋ ಥರ ಫುಲ್ ರೆಡಿ ಇದೆ ನೋಡಿ, ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು. ಎಲ್ಲ ಮಾಹಿತಿ ತಿಳ್ಕೊಳ್ಳಿ. ನನಗೆ ಫೋನ್ ಮಾಡಬೇಕು ಅಂದಾಗ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಮಾಡಿ. ನಾನೇನೇ ಮಾಹಿತಿ ಬೇಕಾಗಿರೋ ನಿಮ್ಗೆ ಕೊಡ್ತೀನಿ. ಇನ್ನೊಂದು ಹೇಳೋದು ಮರೆತೆ, ಇಲ್ಲೊಂದು ರೂಮ್ ಇದೆ, ವಾಷಿಂಗ್ ಮಿಷಿನ್ ಇಟ್ಕೊಬೋದು. ವಾಷಿಂಗ್ ಮಿಷಿನ್ ಏನೋ ವೇಸ್ಟೇಜ್ ಐಟಮ್ ಇಟ್ಕೊಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್.